ಗದಗ ಜಿಲ್ಲಾ ರೋಣ ತಾಲೂಕು ಜಕ್ಕಲಿ ಗ್ರಾಮದ ಮುಖ್ಯ ರಸ್ತೆ ಬದಿಯಲ್ಲಿ ಕಸ ಹಾಕುತ್ತಿದ್ದು ಸಾರ್ವಜನಿಕರು ಓಡಾಡುವ ಪಾದಚಾರಿ ರಸ್ತೆ ಕಸದ ತೊಟ್ಟಿಯಾಗಿ ಮಾರ್ಪಟ್ಟಿದೆ. ಗ್ರಾಮದ ಕೆಲವು ತರಕಾರಿ, ದಿನಸಿ, ಹಣ್ಣು ಹಾಗೂ ಕಸ ಮತ್ತು ತ್ಯಾಜ್ಯವನ್ನ ರಸ್ತೆ ಬದಿಯಲ್ಲಿಯೇ ತಂದು ಸುರಿಯುವುದು ಸರ್ವೇ ಸಾಮಾನ್ಯ. ಇದರ ಪರಿಣಾಮ ಈ ರಸ್ತೆಯಲ್ಲಿ ಜನರು ಓಡಾಡಲು ಪಾದಚಾರಿ ರಸ್ತೆ ಇಲ್ಲದಂತಾಗಿದೆ. ಸಾರ್ವಜನಿಕರ ಮನೆಗಳಿದ್ದು ತ್ಯಾಜ್ಯದ ದುರ್ನಾತದಲ್ಲಿ ಬದುಕುವಂತಾಗಿದೆ. ಗ್ರಾಮ ಪಂಚಾಯಿತಿ ಪಿಡಿಒ ಹಾಗೂ ಜನಪ್ರತಿನಿಧಿಗಳಿಗೆ ಗಮನಕ್ಕೆ ತಂದರೂ ಸಹ ಸ್ಪಂದಿಸುತ್ತಿಲ್ಲ. ಹೀಗಿರುವಾಗ ಗ್ರಾಮಸ್ಥರು ಪಂಚಾಯಿತಿಯಲ್ಲಿ ಇರುವಂತಹ ಅಭಿವೃದ್ಧಿ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಜನರ ಸೇವೆಗೆಂದೇ ಬಂದಿಲ್ಲ. ಇವರಿಗೆ ಬೇಕಿರುವುದು ತಮ್ಮ ತಮ್ಮ ಮನೆಯ ಬೆಳವಣಿಗೆ ವಿನಃ ಅಭಿವೃದ್ಧಿ ಅಲ್ಲವೆಂದು ಗ್ರಾಮಸ್ಥರು ಬೇಸರ ವ್ಯಕ್ತಪಡಿಸಿದ್ದಾರೆ. ಜಕ್ಕಲಿ ಗ್ರಾಮದ ದಲಿತರ ಇತರ ವಾರ್ಡ್ಗಳಲ್ಲಿ ಕುಡಿಯುವ ನೀರು, ಚರಂಡಿ, ಸ್ವಚ್ಛತೆ ಕೊರತೆ, ಶೌಚಾಲಯ ತೊಂದರೆ ಉಂಟಾಗಿದೆ. ಹಳ್ಳಿಗಳಲ್ಲಿ ಕುಡಿಯುವ ನೀರು, ಚರಂಡಿ ಹಾಗೂ ಸಾರ್ವಜನಿಕರ ಶೌಚಾಲಯ ಕೊರತೆ ಎದುರಾಗಿದೆ. ಇತರ ಸೌಲಭ್ಯ ಕಲ್ಪಿಸಿಕೊಡುವಲ್ಲಿ ಜಕ್ಕಲಿ ಗ್ರಾಮ ಪಂಚಾಯಿತಿ ವಿಫಲವಾಗಿದೆ. ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಮತ್ತು ಅಧಿಕಾರಿಗಳು ಸರ್ಕಾರದ ಅನುದಾನದ ಮೇಲೆ ಕಣ್ಣಿಟ್ಟಿದ್ದಾರೆ ವಿನಃ ಗ್ರಾಮದ ಅಭಿವೃದ್ಧಿಯ ಬಗ್ಗೆ ಗಮನವಿಲ್ಲವೆಂದು ಗ್ರಾಮಗಳು ಅಗತ್ಯ ಸೌಲಭ್ಯಗಳಿಂದ ವಂಚಿತಗೊಳ್ಳುವಂತಾಗಿದೆ. ಪಂಚಾಯಿತಿಯಲ್ಲಿ ಬಡವರಿಗೆ ಕೊಡಬೇಕಾದ ಮನೆಗಳು ಆಯಾ ವಾರ್ಡಿನ ಸದಸ್ಯರಿಗೆ 30,000 ರೂಪಾಯಿ ಕೊಟ್ಟರೆ ಮಾತ್ರ ಮನೆ ಹಾಕುವುದಾಗಿ ಜನಪ್ರತಿನಿಧಿಗಳು ಬೇಡಿಕೆ ಇಟ್ಟಿದ್ದರೆಂದು ಸಮಸ್ಯೆಯೂ ಉಂಟಾಗಿದೆ. ಹಾಗೂ ಇತರೆ ಕಾಮಗಾರಿಗಳಲ್ಲಿ ಅಧಿಕಾರಿಗಳು, ಸದಸ್ಯರು ಭಾರಿ ಭ್ರಷ್ಟಾಚಾರ ಮಾಡಿದ್ದಾರೆ. ಇದರ ಬಗ್ಗೆ ಸಮಗ್ರ ತನಿಖೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಂಡು ಬಡವರಿಗೆ ತಲುಪಬೇಕಾದ ಸೌಲಭ್ಯ ತಲುಪಬೇಕೆಂದು ಒತ್ತಾಯ ಮಾಡಿದ್ದಾರೆ. ಉದ್ಯೋಗ ಖಾತರಿಯಲ್ಲಿ ಲಕ್ಷಾಂತರ ರು ಬಂದರೂ ಬಡವರಿಗೆ ಕೆಲಸ ನೀಡುತ್ತಿಲ್ಲ. ಪಿಡಿಒ ಎಸ್ಎಸ್ ರೀತಿ ಸರಿಯಾಗಿ ಪಂಚಾಯಿತಿಗೆ ಬರುತ್ತಿಲ್ಲ. ಅಧಿಕಾರಿಗಳು ಗ್ರಾಮದ ಸಮಸ್ಯೆಗೆ ಸ್ಪಂದನೆ ಇಲ್ಲ. ಬಡವರು ಕೂಲಿ ಇಲ್ಲದೆ ಬಳಲುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜಕ್ಕಲಿ ಮಾರ್ಗವಾಗಿ ಹೊಸಳ್ಳಿ ಮತ್ತು ರೋಣಕ್ಕೆ ಹೋಗುವ ರಸ್ತೆಯನ್ನೇ ದುರಸ್ತಿ ಮಾಡುತ್ತಿಲ್ಲ. ಕುಡಿಯುವ ನೀರಿಗೆ ಶಾಶ್ವತ ಪರಿಹಾರ ಇಲ್ಲದಂತಾಗಿದೆ. ಕುಡಿಯುವ ನೀರಿಗಾಗಿ ಅಲೆದಾಡುವುದು ತಪ್ಪಿಲ್ಲ. ಶುದ್ಧ ಕುಡಿಯುವ ನೀರಿನ ಜಲಜೀವನ ಯೋಜನೆಯೂ ಕೂಡ ಭ್ರಷ್ಟಾಚಾರದಲ್ಲಿ ತೊಡಗಿಕೊಂಡು ಆ ಯೋಜನೆಯೂ ಕೂಡ ಪೂರ್ಣಗೊಳ್ಳದೆ ಜನರಿಗೆ ಆಸರೆಯಾಗಿಲ್ಲ. ಚರಂಡಿ ರಸ್ತೆ ದುರಸ್ತಿಯಾಗುತ್ತಿಲ್ಲ. ಚರಂಡಿ ನೀರು ನಿಂತು ಗಬ್ಬು ನಾರುತ್ತಿದೆ. ಸರ್ಕಾರದ ಹಣ ದುರುಪಯೋಗವಾಗುತ್ತಿದೆ. ಸದಸ್ಯರಿಗೆ ಹಣ ಗಳಿಕೆ ಮಾಡುವುದು ಬಿಟ್ಟರೆ ಅಭಿವೃದ್ಧಿಯ ಕಾಳಜಿಯೇ ಇಲ್ಲವೆಂದು ಗ್ರಾಮಸ್ಥ ಅಂದಪ್ಪ ಮಾದರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಸಮಸ್ಯೆಗಳನ್ನು 4-5 ಬಾರಿ ಪತ್ರಿಕಾ ಮಾಧ್ಯಮಗಳಲ್ಲಿ ಪ್ರಕಟ ಮಾಡಿ ಸಂಬಂಧಪಟ್ಟ ಅಧಿಕಾರಿ ಇತ್ತೀಚೆಗೆ ವರ್ಗಾವಣೆಯಾದರು. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ರವಿ ಎಎನ್ ಹಾಗೂ ಈಗಿರುವ ಅಧಿಕಾರಿ ಶ್ಯಾಮ್ ಸುಂದರ್ ಇನಾಮದಾರ್ ಗಮನಕ್ಕೂ ತಂದರೂ ಸಹ ಕ್ಯಾರೆ ಎನ್ನುತ್ತಿಲ್ಲ. ವರದಿ ಅಂದಪ್ಪ ಮಾದರ್, SP7 ಕನ್ನಡ ನ್ಯೂಸ್, ರೋಣ.